ನೀನು ಮ್ಯಾಂಗೋ ಫೆಸ್ಟಿಗೆ ಬಂದಿದ್ಯಾ, ಮ್ಯಾಂಗೋ ತಿನ್ಬೇಕು ತಾನೆ, ಐಸ್ ಕ್ರೀಮ್ ಏನಕ್ಕೆ ತಿಂತಾ ಇದೆಯಾ? ಯಾವುದಿದು? ರತ್ನಗಿರಿ ಆಲ್ಫಾನ್ಸೋ. ರತ್ನಗಿರಿ ಆಲ್ಫಾನ್ಸೋ ಬ್ರ್ಯಾಂಡೆಡ್ ಇದು, ಕಿಂಗ್ ಆಫ್ ದ ಮ್ಯಾಂಗೋ. ಈಗ ನಾವು ಮಾತ್ರ ಕಡಿಮೆ ರೇಟ್. ಎಷ್ಟು? 200 ಕೆಜಿ 400. ಸಪ್ತಗಿರಿ ರತ್ನಗಿರಿ. ಗೈಸ್, ನಿಮ್ಗೆ ಏನಾದ್ರು ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟನಾ? ಇವತ್ತು ಬೆಂಗಳೂರಲ್ಲಿ ಒಂದು ಜಾಗದಲ್ಲಿ ಮಾವಿನ ಉತ್ಸವ ನಡೀತಾ ಇದೆ. ನಾನು ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೆ ಬೇಗ ಹೋಗ್ಬೇಕಿತ್ತು, ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಹೋಗ್ತಾ ಇದ್ದೀನಿ. ದೇವರೇ ಒಳ್ಳೇದು ಮಾಡಪ್ಪ. ಆ್ಯಕ್ಚುಲಿ ನಾನು ಈ ಥರ ಯೂಟ್ಯೂಬ್ ವೀಡಿಯೋಸ್ನ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಏನು ಮಾಡೋಣ ಈ ಬೆಂಗಳೂರಲ್ಲಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ಹೋಗಿ ವಿಡಿಯೋ ಮಾಡೋದೆ. ಗೈಸ್, ಇದೇ ಮ್ಯಾಂಗೋ ಉತ್ಸವ ಮುಂದೆ ನಡೀತಾ ಇರೋದು. ಸೊ ನಾವಿನ್ನೂ ಸುಮಾರು ದೂರ ಹೋಗಬೇಕು. ಏನಾದರೂ ಕುಡಿಯೋಣ ಬ್ರೋ, ಕುಡಿಬೇಕು. ಇದೇ ವಯಸ್ಸು. ಯಾರು ಇವತ್ತು ಮನೇಲಿಲ್ಲ, ಎಲ್ಲರೂ ಹೊರಗಡೆನೇ ಇದ್ದಾರೆ. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ, ಫುಲ್ಲು ಕ್ರೌಡು. ಅಣ್ಣ ತಿಂದು ಖಾಲಿ ಮಾಡ್ಬಿಟ್ಟ, ಕಡ್ಡಿ ಒಂದು ಉಳಿದಿದೆ. ಗೈಸ್, ಸೂರ್ಯ ಮುಳುಗೋಗ್ತವನೆ. ಬೆಂಗಳೂರು ಜನ ಕೆಲಸ ಎಲ್ಲ ಮುಗಿಸಿ ಮಾವಿನ ಹಣ್ಣು ತಿನ್ಬೇಕಂತ ಹೇಳ್ಬಿಟ್ಟು ಸೀದಾ ಮ್ಯಾಂಗೋ ಉತ್ಸವಕ್ಕೆ ಬಂದಿದ್ದಾರೆ. ಆದರೆ ನಾವು ಮಾತ್ರ ಈ ಟೈಮಲ್ಲಿ ಒಂದು ಒಳ್ಳೆ ವೀಡಿಯೋ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮ್ಯಾಂಗೋ ಉತ್ಸವಕ್ಕೆ ಬಂದಿದ್ದೀನಿ. ಆದರೆ ನಾನು ನೋಡ್ತಾ ಇರೋದೇನು ಗೊತ್ತಾ, ಇಲ್ಲಿ ಇದ್ದಾಗಲ್ಲ ಬರೀ ಟ್ವಿಸ್ಟ್ ಆಡೋ ತಿಂತಾ ಇದ್ದಾರೆ. ಇವಾಗ ನಾವು ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತೆ ಪರೋಟ ತಗೊಂಡಿದ್ವಿ. ಮ್ಯಾಂಗೋ ಮಿಲ್ಕ್ ಶೇಕ್ಗೆ 90 ರೂಪೀಸ್ ಆ್ಯಂಡ್ ಮ್ಯಾಂಗೋ ಪರೋಟಾಗೆ 100 ರೂಪೀಸ್. ಬಾ ಮತ್ತೆ ನಿತ್ಕೋ. ಎಲ್ಲಿ ತೆಗಿಲಿ? ಈ ಕಡೆ ಆ ಕಡೆ ನಿಂತ್ಕೋ. ಇಲ್ಲಪ್ಪ, ಕರುಗ್ ಬರ್ತೀನಿ ನಾನು. ಬೇಡ ಇರೋದೇ ಕರುಗಿದ್ದೀವಿ, ಸ್ವಲ್ಪ ಬೆಳಗ್ಗೆ ಬಂದ್ಬಿಡ್ತೀವಿ. ಅಯ್ಯೋ ಗೈಸ್, ಟ್ರೈ ಮಾಡೋಣ ಮ್ಯಾಂಗೋ ಫಲೂಡಾ. ಔಟ್ ಆಫ್ 10 ರೇಟ್ ಮಾಡೋಣ ಎಷ್ಟಿದೆ ಅಂತ. ನಿಮ್ಮ ಮೊಬೈಲ್ ಸೇಂದೂರ, ಅದು ಬಾದಾಮಿ. ಸಿಂಧೂರನ ಅಂದ್ರೆ ಒಂದೇ, ಸೇಂದೂರ ಅಂದ್ರೆ ಒಂದೇ. ನಮ್ಗಳಿಗೆ ಹಿಂಗೆ ಹೆಸರಿದೆ, ಮ್ಯಾಂಗೋಗಳಿಗೂ ಅದೇ ಥರ ಹೆಸರಿದೆ. ಏನೇನಿದೆ ನೋಡೋಣ ಬನ್ನಿ. ಇದ್ರ ಹೆಸರು ಸಿಂಧೂರ ಅಂತ, ಇದ್ರ ಹೆಸರು ಬಾದಾಮಿ ಅಂತ. ಮ್ಯಾಮ್, ಇದ್ರ ಹೆಸರೇನು? ಇದು ಬಾದಾಮಿ. ಆಲ್ಫಾನ್ಸೋ ಅಂತ ಕರೀತಾರೆ. ಆಲ್ಫಾನ್ಸೋ ಯೂಟ್ಯೂಬ್ ತಾನೆ. ಆಲ್ಫಾನ್ಸೋ ಕತ್ತನಕಾಯಿ ತಿನ್ನೋದಿದೆಯಲ್ಲ, ಇದೇ ಬ್ರೋ, ಇದೇ ತಿನ್ನೋದು. ಹೆಂಗಿದೆ ಮ್ಯಾಂಗೋ ಉತ್ಸವ? ಚೆನ್ನಾಗೈತೆ ಸರ್. ಎಷ್ಟು ಬ್ರೋ? ಯಾವ್ದು ಬ್ರೋ ಇದು? ರಸ್ಪುರಿ ಸರ್. ರಸ್ಪುರಿ. ಇದು ಆಲ್ಫಾನ್ಸ್ ಸರ್. ರಸ್ಪುರಿ ಎಷ್ಟು ಕೆಜಿ? 150 ಸರ್. ಇದು 120 ಸರ್. ಆಲ್ಫಾನ್ಸೋ. ಇದು ಸಕ್ಕರೆಗುಡ್ಡ ಎಷ್ಟು ಕೆಜಿ? 250 ಸರ್. 250. ಇದು ಯಾವುದು? ಇದು ಕೇಸರಿ ಸರ್. ಇದು ಗುಜರಾತ್ ತಳಿ. ಇದು ನಾವು ತಂದು ಪ್ಲಾಂಟೇಶನ್. ಎಷ್ಟಕ್ಕೆ ಕೆಜಿ? 220 ಸರ್. ಇದು 220. ಇದು ರೊಮೇಲಿಯಾ ಆಪಲ್ ಅಂತ ಸರ್. ಇದು ರೊಮೇಲಿಯಾ ಆಪಲ್ ಅಂತ ಸರ್. ಇದೆಷ್ಟು ಕೆಜಿ? ಅದು 150 ಸರ್. ಓ ಮಲ್ಲಿಕಾ, ಮಲ್ಲಿಕಾ ನಮ್ಮ ಮಲ್ಲಿಕಾ. ಕಮ್ ಲೆಟ್ಸ್ ಗೋ. ಬ್ರೋ, ಇನ್ಸ್ಟಾಗ್ರಾಮ್ ನೋಡ್ತೀರಲ್ವಾ? ಮಿಸ್ಟರ್ ಮಲ್ನಾಡ್ ಅಂತ. ನಿನ್ನ ಮಾತು ಕೇಳ್ತಿಲ್ಲ, ನಂಗೆ ಮಿಸ್ ಆಯ್ತು. ಸಬ್ಸ್ಕ್ರೈಬ್ ಮಾಡ್ಬಿಡಿ. ಓಕೆ ಸರ್. ಇದೇನು ಹೆಸರು ಹೇಳಿ? ಬೈಗನ್ ಫುಲ್. ಎಷ್ಟಿದೆ ಕೆಜಿ? 150. ನೀನೇ ಬೆಳೆದಿರೋದಾ? ಓಕೆ, ನೀನೇ ಬೆಳೆದಿರೋದಂದ್ರೆ ಎಲ್ಲದಕ್ಕೂ ರೇಟ್ ಹೇಳಬೇಕು, ಯಾವ್ದು ಹೆಸರು ಕರೆಕ್ಟಾಗಿ ಹೇಳ್ಬೇಕು. ಪಕ್ಕ ಯಾವ ಹೇಳಿದ್ದು? ಸ್ಕೂಲ್ ಅದು? ಇದು ಎಷ್ಟಿದೆ ಕೆಜಿಗೆ? 200. ಇಲ್ಲಿ ಹೇಳಿ. 8 ವೆರೈಟಿ ಇದೆಯಾ? 8 ವೆರೈಟಿನೂ ಒಂದೊಂದು ಕೆಜಿ ತಗೊಂಡ್ರೆ ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ? ಸುಮ್ಮನೆ ಹೇಳ್ದೆ ಮಗ, ಬೇಜಾರಾಗ್ಬೇಡ. ಎಷ್ಟು ಸೆಕೆಂಡ್ ಒನ್. ಸರಿ, ಓಕೆ. ನಾನು ಇವಾಗ ಕೇಳ್ತೀನಿ ಕ್ವಶನ್, ಇಲ್ಲಿ ಏನಕ್ಕೆ ಬಂದಿದೆ ಅಂತ ಹೇಳಿ. ಒನ್ ನನ್ನ ನೋಡಿ, ಕ್ಯಾಮ್ರಾ ನೋಡಿ. ಯಾಕೆ ಬಂದಿದೆ ಇಲ್ಲಿ? ಮೇಳ ನೋಡಕ್ಕೆ ಬಂದಿದ್ಯಾ? ಮ್ಯಾಂಗೋ ತಿನ್ನಕ್ಕೆ ಬಂದಿದ್ಯಾ? ತಿಂದ್ಯಾ? ಯಾವ ಮ್ಯಾಂಗೋ ತಿಂದೆ? ಯಾವ ಚೆನ್ನಾಗಿತ್ತು? ಆಲ್ಫಾನ್ಸಾ? ನಿಮ್ಮ ಫೇವ್ರೇಟ್ ಯಾವುದು ಮ್ಯಾಂಗೋ? ಫೇವ್ರೇಟ್ ಫ್ರೂಟು ಮ್ಯಾಂಗೋನಾ? ನ್ಯಾಷನಲ್ ಫ್ರೂಟ್ ಯಾವುದು? ಆಜ್ಕಲ್ ಕೆ ಬಚ್ಚೆ ಕ್ರೇಜಿ. ಸೂಪರ್. ಮೈಕ್ ತಗೊಂಡ್ವಾ ಬ್ರೋ? ಇದು ಯಾವುದು ಬ್ರೋ ಇಷ್ಟು ದೊಡ್ಡದಿದೆ? ಯಾವ್ದೀಗ? ಮಲ್ಲಿಕಾ ಬ್ರೋ. ಮಲ್ಲಿಕಾ ಅಲ್ಲ, ಆ ಕಡೆ ಚಿಕ್ಕದಿದೆಯಲ್ಲ. ಇಲ್ಲಿ ಫುಲ್ ದೊಡ್ಡದಾಗಿದೆ. ಮಲ್ಲಿಕಾ ವರ್ಕೌಟ್ ಮಾಡಿಸಿ ಮಲ್ಲಿಕಾಗೆ. ಬ್ರೋ, ಎಷ್ಟು ಕೆಜಿ ಮಲ್ಲಿಕಾ? 220. ಇದು ಬಾದಾಮಿ. ಗೈಸ್, ಬಾದಾಮಿ. ಇದು ಕೇಸರ್ ಅಂತ. ಕೇಸರ್ ಗೈಸ್.
ಅದು ದಶೇರಿ ದಶೇರಿ ದಸರಿ ದಶೇರಿ ರಸ್ಪುರಿ ಹಾ. ಇದು ಕೇಸರು ಹಾ. ಇದು ಬಾದಾಮಿ ಮಲ್ಲಿಕಾ ಇದು ಮಲ್ಲಿಕಾ ನಮಗೆ ಮಲ್ಲಿಕಾ ಒಂದೇ ನಂಬ್ತಿರೋದು ಎಸ್ ಮಲ್ಲಿಕಾ ಇಸ್ ಗ್ರೇಟ್. ಯಾಕೆ ಇವಾಗ ಹೇಳ್ತೀನಿ ನೋಡಿ ನಾನು ಮಲ್ಲಿಕಾ ಯಾವ್ದಿದು ರತ್ನಗಿರಿ ಆಲ್ಪನ್ಸು ರತ್ನಗಿರಿ ಅಲ್ಫೆನ್ಸೋ ಬ್ರ್ಯಾಂಡೆಡ್ ಇದು ಹೌದಾ ಕಿಂಗ್ ಆಫ್ ದ ಮ್ಯಾಂಗೋ. ಹಾಕ್ತಾರಲ್ಲ ಮ್ಯಾಂಗೋಕ್ಕೆ ಪೌಡರ್ ಹಾಕ್ತಾರಂತ ಇಲ್ಲ ರೈತರು ಯಾರು ಹಾಕಲ್ಲ. ಆಚೆ ಕಡೆ ಏನಾದ್ರು ಹಾಕ್ತಾರೆ, ರೈತರು ಯಾರು ಹಾಕಲ್ಲ. ನಮ್ಗೆ ಇವಾಗ ಚೆನ್ನಾಗಿರೋದು ಬೇಡ, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಕೊಡಬೇಕು, ಚೆನ್ನಾಗಿ ಮಾತಾಡಬೇಕು, ಫುಲ್ ಆಕ್ಟಿವ್ ಆಗಿ ಮಾತಾಡೋದು. ರೈತರ ಥರನೇ ಇಲ್ಲ, ರೈತರೇ ಬೇಕು. ಅದೇ ರೈತರು. ಗೈಸ್ ಇವಾಗ ನಾನಿಲ್ಲಿ ಮ್ಯಾಂಗೋ ಉತ್ಸವಕ್ಕೆ ಬಂದು ಅಂಕಲ್ನ ಮಾತಾಡ್ಸೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಅಂಕಲ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂಕಲ್ ವ್ಯಾಪಾರ ಮುಗಿದ್ರೆ ಅಂಕಲ್ ಜೊತೆ ಮಾತಾಡೋದು ಇವಾಗ. ಸೊ ಈ ಮಾವಿನ ಹಣ್ಣನ್ನ ಹೆಂಗೆ ಬೆಳೆದ್ರಿ, ಹೆಂಗೆ ತಗೊಬಂದ್ರಿ ಎಲ್ಲ ಮಾತಾಡೋಣ. ಓಕೆ. ಯಾವೂರು ಅಂಕಲ್? ನಮ್ಮ ಶ್ರೀನಿವಾಸಪುರ ತಾಲೂಕು, ಯಾವೂರು? ಕೋಲಾರ ಡಿಸ್ಟ್ರಿಕ್ಟ್, ಶ್ರೀನಿವಾಸಪುರ ತಾಲೂಕು, ಪಾಳ್ಯ ಗ್ರಾಮ. ಕೋಲಾರ KGF. ಇವಾಗ ಇಷ್ಟು ಮ್ಯಾಂಗೋದಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ ಆಗಿರೋ ಮ್ಯಾಂಗೋ ಯಾವುದು? ಇದರಲ್ಲಿ ಸ್ವೀಟ್ ಆಗಿ ಒಂದೊಂದು ಎಲ್ಲ ಮ್ಯಾಂಗೋನು ಸ್ವೀಟ್ ಇರುತ್ತೆ. ಹೌದಾ? ಅಂಕಲ್ ಅವ್ರು ಬೆಳೆದಿರೋ ಮ್ಯಾಂಗೋನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಯಾವ್ದಾದ್ರು ಒಂದು ಮ್ಯಾಂಗೋ ಹೇಳಿ ಅಂತ ಹೇಳ್ತೀನಿ. ಇಲ್ಲ ಎಲ್ಲ ಮ್ಯಾಂಗೋನು ಸ್ವೀಟ್ ಇರುತ್ತೆ. ಅಂಕಲ್ ನಮಸ್ಕಾರ. ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ವಿ, ಹಂಗೆ ಮಾಡ್ತಾ ಇದ್ವಿ. ಮಾಡ್ಬೋದಾ? ಓಕೆ ಗೈಸ್, ಇನ್ನೊಂದು ಶಾಪ್ಗೆ ಬಂದಿದ್ದೀನಿ. ಸೊ ಈ ಶಾಪಲ್ಲಿ ಏನೇನು ರೇಟ್ ಇದೆ, ಯಾವ ಮ್ಯಾಂಗೋ ಇದೆ ಅಂತ ಕೇಳಿ ನೋಡ್ತೀನಿ ಒಂದು ರೌಂಡ್. ಬ್ರೋ ಯಾವ್ದಿದು? ಸಿಂಧೂರ ಅಂತ ಅದು ಸಿಂಧೂರ. ಓಕೆ, ಏನು ರೇಟು? ಸರ್ ರೈಟ್ ನಾವು 3 ಕಿಲೋ 200 ರೂಪೀಸ್ ಸಸ್ತಾ ಮಾಲು. ಎಲ್ಲಾ ಅಂಗಡಿಯಿಂದ ಎಲ್ಲಾ ಶಾಪ್ ಲೆಕ್ಕ ಹಾಕೊಂಡ್ರೆ ತುಂಬಾ ಕಡಿಮೆ ಕೊಡ್ತಾ ಇದ್ದೀವಿ. ಬಿಕಾಸ್ ಯಾಕಂದ್ರೆ ನಾವು ಬೆಳೆದಿರೋದು ನಮ್ ತೋಟದಿಂದ ನಾವೇ ತಂದು ಮಾರ್ತಾ ಇರೋದು. ಸೊ ಅದಕ್ಕೋಸ್ಕರ ಚೀಪ್ ಅಂಡ್ ಬೆಸ್ಟ್. ಇಡೀ ಬೆಂಗಳೂರು ತುಂಬಾ ಹುಡ್ಕೊ ಬಂದ್ರು ಈ ರೇಟಿಗೆ ಸಿಗಲ್ಲ. ರಾಮನಗರ ಮೇಡಮ್ ಹಣ್ಣಾದ್ಮೇಲೆ ಹುಳಿ ಬರಲ್ಲ. ಹಣ್ಣುಗಿಂತ ಕಾಯಿ ಇದ್ದಾಗ ಕಟ್ ಮಾಡಿದ್ರೆ ಯಾವುದೇ ಕಾಯಿ ಕಟ್ ಮಾಡಿದ್ರು ಹುಳಿ ಬಂದೇ ಬರುತ್ತೆ. ಹಣ್ಣಾಗ ಗಂಟ ಮನುಷ್ಯ ತಾಳ್ಮೆಯಿಂದ ಇರಬೇಕು. ಬಟ್ ಏನ್ ಮಾಡ್ತಾನೆ, ಹಣ್ಣಾಗ ಮೊದಲೇ ಕಟ್ ಮಾಡ್ಬಿಡ್ತಾರೆ. ತಾಳಿದವನು ಬಾಳೆಯನು. ಹೌದು, ತಾಳಿದವನು ಸ್ವೀಟ್ ಆಗಿರೋ ಮ್ಯಾಂಗೋ ತಿಂದಾನು. ಹಾ. ಮೆಟ್ರೋ ಹೋಗ್ತಾ ಇದೆ. ಇಲ್ಲಿ ಮ್ಯಾಂಗೋ ಉತ್ಸವ ನಡೀತಾ ಇದೆ. ಇಲ್ಲಿ ನಿರು ಇದ್ದಾನೆ. ದಿಸ್ ಈಸ್ ಅವರ್ ನಿರಂಜನ್ ಫ್ರಮ್ ಗುಣಾಲ್. ಹಾಂ, ಈ ನಿರುಗೆ ಯಾಕೆ ಗೊತ್ತಾ ನಿರು ಅಂತ ಹೆಸರಿಟ್ಟಿರೋದು? ಆ್ಯಕ್ಚುಲಿ ಇವನು ಹುಟ್ಟಿದ ದಿನ ಹುಟ್ಟಿ ಅಂಗಳದಲ್ಲಿ ಆಟ ಆಡ್ತಾ ಇದ್ದಂತೆ. ಇವನ ತಲೆ ಮೇಲೆ ಎಳ್ನೀರು ಬಿದ್ದಿತ್ತಂತೆ. ಸೊ ಎಳ್ನೀರು ಬಿದ್ದಿರೋದ್ರಿಂದ ಎಳ್ನೀರು ನೆನಪಿಗೋಸ್ಕರ ನಿರು ಅಂತ ಇಟ್ಟಿದ್ದಾರಂತೆ. ಹೆಂಗೆ ಹೆಸರು? ನಮ್ಮ ಹೆಸರಿಗೆ ಸ್ಟೋರಿ ಇದೆ. ವಿಡಿಯೋ ಶುರು ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಕತ್ಲೆ ಆಗ್ಬಿಟ್ಟಿದೆ. ಸ್ವಲ್ಪ ಬೆಳಕಿರೋ ಜಾಗಕ್ಕೆ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ, ಸ್ವಲ್ಪ ಬ್ರೈಟಾಗಿ ಕಾಣಲಿ, ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಓ ಬೆಳಕು. ನಾವು ಆ್ಯಕ್ಚುಲಿ ಇವಾಗ ಮ್ಯಾಂಗೋ ಮಾವಿನ ಹಣ್ಣನ್ನೆಲ್ಲ ಸ್ವಲ್ಪ ನೋಡಿದ್ವಿ. ಇವಾಗ ಸ್ವಲ್ಪ ಹೊಟ್ಟೆ ಗುಡುಗುಡು ಅಂತ ಇದೆ. ಸ್ವಲ್ಪ ಹೋಗಿ ಏನಾದರೂ ಮ್ಯಾಂಗೋದ್ದು ಐಟಮ್ನ ಟ್ರೈ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ ಹೆಂಗಿದೆ, ಆಮೇಲೆ ಏನು ಪ್ರೈಸ್ ಇದೆ, ಯಾವ ಥರ ಇದೆ ಅಂತ ಟ್ರೈ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಏನೇನು ಐಟಮ್ ಇದೆ ಮ್ಯಾಂಗೋ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡ್ತೀವಿ. ದಟ್ಸ್ ಆಲ್. ಕಂಪ್ಲೀಟ್ ಸ್ಟಾರ್ಟ್ ಗೈಸ್. ಬ್ರೋ ಸ್ವಲ್ಪ ವೀಡಿಯೋಸ್ ತಗೋಬೋದಾ? ಬ್ರೋ ಆ ಕಡೆ ತಗೋ. ಮಗ ಇದು ಹೆಸರೇನಲ್ಲ? ಕುನಾಫಾ. ಏನು? ಕುನಾಫಾ. ಸರಿಯಾಗಿ ಹೇಳೋ ಗೈಸ್. ಇಲ್ಲಿ ನೋಡ್ತಾ ಇದ್ದಿಲ್ಲ, ಇದು ಕುನಾಫಾ ಅಂತ. ಸೊ ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಪ್ಪನೇ ಹುಯ್ತಾ ಇದ್ದಾರೆ. ರಾಮೇಶ್ವರಂಗೆ ಕಾಂಪಿಟೇಷನ್ ಕೊಡೋದು. ಸೊ ಈ ಥರ ಕೆಳಗಡೆ ತುಪ್ಪ ಹಾಕಿ, ತುಪ್ಪದ ಮೇಲ್ಗಡೆ ಹಾಂ ಕಟಾಫಿ ಈ ಥರ ಕಟಾಫ್ ಅಂತ ಏನೋ ಹಾಕ್ತಾರೆ. ಇದನ್ನು ಹಾಕ್ಬಿಟ್ಟು ಆಮೇಲೆ ಇದೇನು ಬ್ರೋ? ಸೊ ಇದು ಮ್ಯಾಂಗೋ ಬೇಸ್ಡ್ ಚೀಸ್ ಕ್ರೀಮ್. ಸೊ ಮ್ಯಾಂಗೋ ಬೇಸ್ಡ್ ಚೀಸ್ ಕ್ರೀಮ್ ಅಂತ ಇಂದ ನಾವು ಮ್ಯಾಂಗೋ ಬೇಸ್ಡ್ ಮಾಡಿದ್ವಿ. ಓಕೆ, ಅಂದರೆ ನಾರ್ಮಲ್ ಆಗಿ ಚೀಸ್ ಕ್ರೀಮ್. ಹೌದಾ? ಸೊ ಇದು ಮ್ಯಾಂಗೋ ಬೇಸ್ಡ್ ಚೀಸ್ ಕ್ರೀಮ್, ಅದನ್ನು ಆ್ಯಡ್ ಮಾಡ್ತಾ ಇದ್ದೀರಾ. ಅದ್ರ ಮೇಲ್ಗಡೆ ಮತ್ತೆ ಸೇಮ್ ಕಟಾಫಿ. ಇದನ್ನ ಏನ್ರಲ್ಲಿ ಮಾಡ್ತಾರೆ? ಸೊ ಇದು ವೀಟ್ ಆ್ಯಂಡ್ ಕಾರ್ನ್ಫ್ಲವರ್ ಬೇಸ್. ಓಕೆ ಸೂಪರ್. ಕನಾಫಾ ಫ್ರಮ್ ಬೇಸಿಕ್ಲಿ ಇದು ಬಂದ್ಬಿಟ್ಟು ಒಂದು ಟರ್ಕಿಶ್ ಡೆಸರ್ಟ್, ಬಟ್ ದಿಸ್ ಇಸ್ ಮೋರ್ ಲೈಕ್ ಈ ಮಿಡ್ಲ್ ಈಸ್ಟ್. ಓಕೆ ಟರ್ಕಿಶ್ ಪ್ರಿಪರೇಷನ್ ಬೇರೆ ಇರುತ್ತೆ. ಹಾಂ ಇದು ಬಂದ್ಬಿಟ್ಟು ಮಿಡ್ಲ್ ಈಸ್ಟ್. ಓಕೆ. ಎಷ್ಟು ಕಾಸ್ಟ್ ಮಾಡ್ತೀರಿ ನೀವು ಒಂದು ಪ್ಲೇಟ್ಗೆ? ಸೊ ಇದು ಒಂದು ಫುಲ್ ಪ್ಲೇಟ್ ಬಂದ್ಬಿಟ್ಟು ಇಲ್ಲಿ 320 ರೂಪೀಸ್. 320 ರೂಪೀಸ್ ಒಂದು ಪ್ಲೇಟ್ಗೆ. ಕುನಾಫಾ ರೆಡಿ. ಕುನಾಫಾ ರೆಡಿ ಆಗಿದೆ ಇವಾಗ. ಸೊ ಅದನ್ನು ಕುಕ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಬೆಂಗಳೂರಲ್ಲಿದ್ದು ಬೇರೆ ಬೇರೆ ಮ್ಯಾಂಗೋ ಐಟಮ್ನ ಟ್ರೈ ಮಾಡಬೇಕಂತ ಅಂದರೆ ನನ್ನ ಪ್ರಕಾರ ನೀವು ಈ ಫೆಸ್ಟ್ಗೆ ಬರಲೇಬೇಕು. ನಿಮಗೇನಾದರೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಮ್ಯಾಂಗೋದಲ್ಲಿ ಡಿಫ್ರೆಂಟ್ ಬೇರೆ ಬೇರೆ ಮ್ಯಾಂಗೋದಲ್ಲಿ ಇರ್ತಕ್ಕಂಥ ಐಟಮ್ಗಳನ್ನ ಟ್ರೈ ಮಾಡಬೇಕಂದ್ರೆ ಈ ಫೆಸ್ಟನ್ನ ನೀವು ಅಟೆಂಡ್ ಮಾಡಲೇಬೇಕು ನನ್ನ ಪ್ರಕಾರ. ಯಾಕಂದರೆ ಸೊ ನೀವೇ ನೋಡಿ ಎಷ್ಟು ಜನ ಬಂದಿರೋ ಪೂರ ಬೆಂಗಳೂರೇ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊತೀನಿ ನಾನು.
ಮಿಸ್ಟರ್ ಮಲ್ನಾಡ್ ಅಂತ ಚೆಕ್ ಮಾಡು. ಸ್ಪೆಲ್ಲಿಂಗ್ ಏನು ಮಿಸ್ಟರ್ ಮಲ್ನಾಡ್. MALNAD. ಮಲ್ನಾಡ್ ಗೊತ್ತಾ ನಿಂಗೆ? ಮಲ್ನಾಡ್ ಅಂದ್ರೆ ಏನಂತ ಗೊತ್ತಾ? ಎಲ್ಲಿದೆ ಹೇಳು? ಮಲ್ನಾಡ್ ಅಂದ್ರೆ ಏನಂತ ಗೊತ್ತಾ? ಕರ್ನಾಟಕದಲ್ಲಿ ಎಲ್ಲಿದೆ ಹೇಳು? ಗೊತ್ತಿಲ್ಲ. ಮಲ್ನಾಡ್ ಅಂದ್ರೆ ಸಾಗರ. ಶಿವಮೊಗ್ಗ ಗೊತ್ತಾ? ಗೊತ್ತು. ಸಾಗರ ಗೊತ್ತಾ? ಜೋಗ್ ಫಾಲ್ಸ್ ಗೊತ್ತಾ? ಚಿಕ್ಕಮಂಗ್ಳೂರು ಗೊತ್ತಾ? ತೀರ್ಥಹಳ್ಳಿ ಗೊತ್ತಾ? ಹಾ, ಅದೆಲ್ಲ ಮಲ್ನಾಡು. ಇಲ್ಲಿ ಏನೇನು ತಿಂದ್ರಿ? ಮ್ಯಾಂಗೋ, ಮಸಾಲ ಪುರಿ, ಹಾ. ಪಾನಿಪುರಿ, ಹಾ. ಮಸಾಲ ಪುರಿ, ಪಾನಿಪುರಿ, ಐಸ್ ಕ್ರೀಮ್ ತಿಂದ್ಯಾ? ತಿಂತಾನೆ ಇದೆಯಲ್ಲ. ಚಾಕ್ಲೇಟ್, ಪಾಪಡ್. ನೀನು ಮ್ಯಾಂಗೋ ಫೆಸ್ಟಿಗೆ ಬಂದಿದ್ಯಾ? ಮ್ಯಾಂಗೋ ತಿನ್ಬೇಕು ತಾನೆ? ಐಸ್ ಕ್ರೀಮ್ ಏನಕ್ಕೆ ತಿಂತಾ ಇದೆಯಾ? ಮ್ಯಾಂಗೋ ಎಲ್ಲ ತಿಂದಾಯ್ತು. ಹಾಂ, ಮ್ಯಾಂಗೋ ತಿಂದ್ರಾ? ಏನೇನೆಲ್ಲ ತಿಂದ್ರಿ? ಪಾಪಡ್, ಮ್ಯಾಂಗೋ ಪಾಪಡ್, ಹಾ? ಟ್ವಿಸ್ಟರ್. ಮ್ಯಾಂಗೋ ಟ್ವಿಸ್ಟರ್ ಅಲ್ಲ, ಅದು ಆಲೂಗಡ್ಡೆ ಟ್ವಿಸ್ಟರು. ಇಲ್ಲ ಮ್ಯಾಂಗೋನೂ ಇತ್ತು. ಅದು ಆಲೂಗಡ್ಡೆ ಟ್ವಿಸ್ಟರು, ಅದಕ್ಕೆ ಮ್ಯಾಂಗೋ ಫ್ಲೇವರ್ ಹಾಕಿದಾರೆ ಅಷ್ಟೇ. ಹಾಂ, ಅದು ಮ್ಯಾಂಗೋ ಹೆಂಗಾಯ್ತು? ಇಷ್ಟೊಂದು ಐಸ್ ಕ್ರೀಮ್ ತಿಂದು ಥಂಡಿ ಆದರೆ ಕತೆ. ಈ ಬಿಸಿಲಲ್ಲಿ ಏನೂ ಆಗಲ್ವಾ? ದಿನ ಐಸ್ ಕ್ರೀಮ್ ತಿಂತೀರ ಅನ್ಸುತ್ತೆ ನೀವು. ಸುಳ್ಳು ಹೇಳ್ಬೇಡ, ನಿಜ. ದೊಡ್ಡ ಆದ್ಮೇಲೆ ಏನಾಗ್ಬೇಕಂತ ಇದೆಯಾ? ಹಾಂ, CEO ಆಗ್ಬೇಕಾ? ನೀನೇನಾಗ್ಬೇಕೆ? ಡಾಕ್ಟರ್ ಆಗ್ಬೇಕಾ? ಹೋ. ನೀನೇನಕ್ಕೆ CEO ಆಗ್ಬೇಕು? CEO ಯಾಕೆ ಆಗ್ಬೇಕು? ಏನ? ಸಂಪಾದನೆ ಮಾಡ್ಬೋದು. ಹಾಂ, ನೋಡು, ಅವಳಿಗೆ ಗೊತ್ತು ಏನಕ್ಕೆ. ಹೇಳಿ, ನೀನು ಹೇಳು, ಏನಕ್ಕೆ CEO ಆಗ್ಬೇಕು? ರಿಚ್ ಆಗಕ್ಕೆ. ಓಹೋ, ನೀನೇನಕ್ಕೆ ಡಾಕ್ಟರ್ ಆಗ್ತಿದ್ಯಾ ಮತ್ತೆ? ಅದು ಸಂಪಾದನೆ ಮಾಡೋಕ್ಕಷ್ಟೇ. ಸೂಪರ್, ಒಳ್ಳೆ ಡ್ರೀಮ್ ಕಂಡ್ರೆ ನಿಮ್ಮಿಬ್ಬರದು. ಚೆನ್ನಾಗಿ ಓದಲ್ಲಂತೆ ಮತ್ತೆ ನೀನು, ಬೇಗ ಮಲ್ಕೊಂತೀಯಂತೆ. ಚೆನ್ನಾಗಿ ಓದಲ್ಲಂತೆ ನೀವಿಬ್ಬರು. ಹೌದಾ? ನೀನು 93. ನೀನು 100 ಫುಲ್ಲು ಔಟ್ ಆಫ್ ಔಟು. ಹೋಗಿರೋ ನಿಮ್ಮ ಅಮ್ಮ ಎಲ್ಲಿದ್ರು ಹುಡುಕಿ. ಅದ್ರಲ್ಲಿ ಶುಗರ್ ಇರುತ್ತೆ, ಶುಗರ್ ತಿನ್ನಬಾರ್ದು. ಚಾಕ್ಲೇಟ್ ಅಲ್ಲ, ಹಾಳಾದ್ರೆ ಏನು ಮಾಡ್ತೀಯಾ? ಆಮೇಲೆ ನಿನಗೆ ಡಾಕ್ಟರ್ ಹುಡುಕ್ಬೇಕಲ್ಲ. ಮ್ಯಾಂಗೋ ಟ್ವಿಸ್ಟರ್. ಇಲ್ಲಿ ಪೊಟ್ಯಾಟೋಸ್ ಇದೆ. ಅದ್ರ ಹೆಸರು ಮ್ಯಾಂಗೋ ಟ್ವಿಸ್ಟರ್, ಬಟ್ ದೇ ಹ್ಯಾವ್ ಮ್ಯಾಂಗೋ ಫ್ಲೇವರ್. ಸೊ ಬೇಸಿಕ್ಲಿ ಇಟ್ ಇಸ್ ಅ ಮ್ಯಾಂಗೋ ಟ್ವಿಸ್ಟರ್ ಅಂತ. ಬಟ್ ಅದ್ರ ಒಳಗಡೆ ಪೊಟ್ಯಾಟೊ ಟ್ವಿಸ್ಟರ್ ಇದೆ, ಮೇಲೆ ಮ್ಯಾಂಗೋ ಫ್ಲೇವರ್ ಹಾಕ್ತಿದ್ದಾರೆ. ಇಷ್ಟೊಂದು ಜನ ನಿಂತಿದ್ದಾರೆ ಲೈನಲ್ಲಿ ತಿನ್ನಕ್ಕೆ. ನಾವು ನಿಂತ್ಕೊಳ್ತಿದ್ವಿ, ಜಸ್ಟ್ ಮಿಸ್ಸು. ಮುಂದೆ ಹೋಗಿ ನೋಡಿದ್ವಿ, ವಿಡಿಯೋ ಮಾಡೋಣ ಅಂತ ಬಚಾವ್ ನೋಡಿ ನೀವು. ಬ್ರೋ, ನಾನು ಹಲಸಿನಕಾಯಿದು ಕಬಾಬ್ ತಗೊಂಡಿದ್ದೀನಿ. ನೀವೇನ್ ತಗೊಂಡಿದ್ದೀರಾ? ನಾನು ಕುನಾಫಾ ತಗೊಂಡಿದ್ದೀನಿ. ಯಾವ ಬ್ರೋ ನಿಮ್ದು? ನಮ್ದು ಬಾಗಲಕೋಟೆ. ಓಕೆ, ಹೆಂಗ ಅನಿಸ್ತಿದೆ ಫೆಸ್ಟ್? ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. Okay. ಈ ತರ ಫೆಸ್ಟಿಗೆಲ್ಲ ನಿಮ್ wife ಆ? ನಮ್ಮ ವೈಫು, ನಮ್ಮ ಮಗಳು. ಓಕೆ. ಸೊ ನಾವು ರೀಸೆಂಟ್ ಆಗಿ ನಮ್ದು ಫೇಸ್ ಸ್ಟಾರ್ಟ್ ಮಾಡಿದೀವಿ. ಹೌದಾ? ಮತ್ ವಿಡಿಯೋ ಮಾಡ್ಬೇಕು ತಾನೆ? ಮಾಡ್ತಾ ಇದೀವಿ. ನಾವ್ ಇದೆಲ್ಲ ತಗೊಂಡ್ರೆ ತಿನ್ನೋದಕ್ಕಲ್ಲ, ವಿಡಿಯೋ ಮಾಡೋದಕ್ಕೆ ಅಷ್ಟೇ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿದೆ. ಓಕೆ, ನೀವು ಟ್ರೈ ಮಾಡಿದ್ರಾ ಕಬಾಬ್? ನಾವು ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ನಾರ್ತ್ ಸೈಡ್ ಬೆಂಗಳೂರು. ಇದಕ್ಕೋಸ್ಕರ ಬಂದಿರಾ? ಇದಕ್ಕೋಸ್ಕರ ಬಂದಿರೋದು. ಪಾಪು ಕರ್ಕೊಂಡು. ಹೌದು. ಸೂಪರ್. ನಮ್ದು ಪೇಜ್ ಇದೆ, SP Odyssey. ಏನ್ ಪೇಜ್ ನಿಮ್ದು ಹೆಸರು? SP Odyssey. ದಿ SP Odyssey. ಅಂದ್ರೆ ಏನ್ ಕಂಟೆಂಟ್ ಮಾಡ್ತೀರಾ? ಫುಡ್ ಮಾಡ್ತಾ ಇದೀವಿ. ಬೆಂಗಳೂರು ಫುಲ್ ತಿರುಗಾಡ್ಬಿಟ್ಟು ಬೆಂಗಳೂರಲ್ಲಿ ಏನೇನ್ ಸಿಗುತ್ತೆ, ನಾರ್ತ್ ಕನ್ನಡದಲ್ಲಿ ಏನ್ ಸಿಗುತ್ತೆ, ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡ್ಬೇಕಂತ ಮಾಡಿದ್ವಿ. ಫುಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಸೂಪರ್, ಮಾಡಿ. ಆಲ್ ದ ಬೆಸ್ಟ್. ಸ್ಟಾರ್ಟ್ ಮಾಡಿದ್ವಿ. ಪ್ಲೀಸ್ ಸಪೋರ್ಟ್ ಫಾರ್ ಅಸ್. ಓಕೆ, ಶ್ಯೂರ್, ನಾನಂತೂ ಸಪೋರ್ಟ್ ಮಾಡ್ತೀನಿ. ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಇವ್ರ ಫೇಸ್ ನೇಮ್ ಬಂದು SP Odyssey ಅಂತ. ಗೈಸ್, ನಾವು ಇವಾಗ ಈ ಮ್ಯಾಂಗೋ ಫೆಸ್ಟ್ ನ ಮುಗಿಸಿ ಬಂದು ಇಲ್ಲಿ ಕೂತಿದೀವಿ. ನಾವು ವಿಡಿಯೋ ಸ್ಟಾರ್ಟ್ ಮಾಡಿದವಾಗ ಡೇ ಆಗಿತ್ತು, ಸಂಜೆ ಟೈಮಲ್ಲಿ ಬಂದಿದ್ವಿ. ಇವಾಗ ಆಲ್ಮೋಸ್ಟ್ ಸಂಜೆ ಆಗಿದೆ, ತುಂಬ ಜನ ಬಂದಿದ್ದಾರೆ. ಸೊ ನಾನಂತೂ ಕೆಲವೊಂದಿಷ್ಟು ಮ್ಯಾಂಗೋ, ಬೇರೆ ಬೇರೆ ರೀತಿಯ ಮ್ಯಾಂಗೋದ್ರ ಮಾವಿನಹಣ್ಣಲ್ಲಿ ಮಾಡಿರ್ತಕ್ಕಂಥ ಬೇರೆ ಬೇರೆ ರೀತಿಯ ರೆಸಿಪ್ಸ್ ಲೈಕ್ ಸ್ವೀಟ್ಸ್ಗೂ, ಆಮೇಲೆ ಹಲಸಿನಕಾಯಿ ಕಬಾಬ್, ಆಮೇಲೆ ಮ್ಯಾಂಗೋ ಸ್ವೀಟ್ಸ್, ಮ್ಯಾಂಗೋ ಜಿಲೇಬಿ, ಬೇರೆ 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 ಏನೇನೋ ಐಟಮ್ಗಳು, ಮ್ಯಾಂಗೋ ಇಂದ ಶುರುವಾಗೋ ಐಟಮ್ಗಳು, ಅದೆಲ್ಲ ಟ್ರೈ ಮಾಡಿದೆ. ನೀವೇನಾದರೂ ಬೆಂಗಳೂರಲ್ಲಿದ್ದು ನಿಮಗೆ ಮಾವಿನಹಣ್ಣಲ್ಲಿ ಮಾಡಿರೋ ಬೇರೆ ಬೇರೆ ಐಟಮ್ಗಳು ತುಂಬ ಇಷ್ಟ ಅಂತ ಹೇಳಿದ್ರೆ, ಅಥವಾ ಮಾವಿನಹಣ್ಣು ನಿಮ್ಗೆ ತುಂಬ ಇಷ್ಟ ಅಂದರೆ, ನೀವು ಬೆಂಗಳೂರಲ್ಲಿರೋ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಬಂದರೆ, ಮೇ ಬಿ ಇದು 23 ಏಪ್ರಿಲಿಂದ 27th ಅಥವಾ ಅದಕ್ಕಿಂತ ನೆಕ್ಸ್ಟ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಅನ್ಕೊತೀನಿ. ನೀವು ಮಸ್ಟ್ ಟ್ರೈ ಮಾಡ್ಬೋದು, ಇಲ್ಲಿ ಬರ್ಬೋದು. ನಿಮ್ಗೆ ಇಲ್ಲಿ ಬಂದರೆ ಮಾವಿನಹಣ್ಣಲ್ಲಿ ಮಾಡಿರೋ ಬೇರೆ ಬೇರೆ ಐಟಮ್ಗಳನ್ನ ತಿನ್ಬೋದು. ಮತ್ತು
ನಾನು ಅಂದ್ಕೊಂಡಿರೋ ಇಷ್ಟೊಂದು ಜನ ಇರ್ತಾರಂತ. ನಾನು ಫುಲ್ ಸರ್ಪ್ರೈಸ್ ಆದೆ, ಸಿಕ್ಕಾಪಟ್ಟೆ ಜನ ಇದ್ದರು. ಒಂದೊಂದು ಶಾಪಲ್ಲಿರೋ ಐಟಮ್ಗಳು ಕೂಡ ನೀವು ಕ್ಯೂ ನಿಂತ್ಬಿಟ್ಟು ಹೋಗಬೇಕು, ಆ ಥರ ಇದೆ. ಆಮೇಲೆ ನೀವು ಮಾವಿನ ಹಣ್ಣುಗಳು ಅಷ್ಟೇ, ಇನ್ನೂ ಬೇರೆ ಬೇರೆ ವಿಭಿನ್ನ ರೀತಿಯ ಮಾವಿನ ಹಣ್ಣುಗಳಿದ್ದಾವೆ ಇಲ್ಲಿ. ಅದ್ರ ಹೆಸರೆಲ್ಲ ಅಷ್ಟೊಂದು ಗೊತ್ತಿಲ್ಲ ನನಗೆ. ನಾನೇ ಕೆಲವೊಂದು ಮಾವಿನ ಹಣ್ಣಿನ ಹೆಸರುಗಳನ್ನ ಫಸ್ಟ್ ಟೈಮ್ ಕೇಳಿರೋದು. ಈ ಸರಿ ಮ್ಯಾಂಗೋ ರೇಟ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಇಲ್ಲಿರೋ ಸೇಲ್ಸ್ ಹೇಳಿ. ಆ್ಯಕ್ಚುಲಿ ಇಲ್ಲಿರೋ ಮಾವಿನ ಹಣ್ಣುಗಳನ್ನೆಲ್ಲ ರೈತರು ಅವರು ಬೆಳೆದು ಅಲ್ಲಿಂದ ಡೈರೆಕ್ಟಾಗಿ ತೊಗೊಬಂದು ಇಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಕೆಲವೊಂದಿಷ್ಟು ಮಾವಿನ ಹಣ್ಣುಗಳು. ಅದ್ರ ಜೊತೆಗೆ ನಾವು ಸ್ವಲ್ಪ ಇಲ್ಲಿ ಬಂದಿರೋ ಜೊತೆ ಮಾತಾಡಿದ್ವಿ. ಕೆಲವೊಂದಿಷ್ಟು ಜನ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು, ಲೈಕ್ ಯಾವ ರೀತಿ ಇದೆ ಇಲ್ಲಿ ಈ ಒಂದು ಫೆಸ್ಟ್ ಅಂತ ಹೇಳ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನಾನು ಈ ಥರ ಎಲ್ಲ ಪಬ್ಲಿಕಲ್ಲಿ ಅಷ್ಟೊಂದು ಜಾಸ್ತಿ ಮಾತಾಡಿರೋದು, ಜನರನ್ನ ಇಂಟ್ರ್ಯಾಕ್ಟ್ ಮಾಡಿರೋದು, ಈ ಥರ ರಿವ್ಯೂ ಎಲ್ಲ ತೊಗೊಂಡಿರೋದು ಇದೇ ಫಸ್ಟ್ ವೀಡಿಯೋದಲ್ಲಿ, ಇದೇ ನೀವು ನೋಡಿರ್ತಿರೋದು. ನನಗೂ ತುಂಬ ಖುಷಿ ಆಯಿತು ಈ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ 100%. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಸ್ವಲ್ಪನೂ ಮರೆಯೋದಿಲ್ಲ. ಯಾಕಂದರೆ ಈ ಜಾಗನ ವಿಸಿಟ್ ಮಾಡೋದನ್ನ ಮರಿಬೇಡಿ. ದಟ್ಸ್ ಆಲ್. ಲವ್ ಯು ಗೈಸ್.